ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಏನು ತೊಗೊಂಬಂದಿನಿ ಅಂತ ನನ್ನ ಟೈಟಲ್ ಮತ್ತು ಟೈಟಲ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ. ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಐಕಾನ್ ಆಲ್ ಅಂತ ಕೊಡಿ. ಬನ್ನಿ ನೋಡೋಣ ನಾನು ಯಾವ ರೀತಿ ರಂಗೋಲಿ ಹಾಕೋದು ತೋರಿಸೋಣ ಅಂತ ಬಂದಿದ್ದೀನಿ. ಈಸಿ ಮೆಥಡಲ್ಲಿ ನಿಮಗೆ ರಂಗೋಲಿ ಹಾಕ್ಲಿಕ್ಕೆ ಬರಲಿದ್ದವರಿಗೆ ಈಸಿ ಮೆಥಡಲ್ಲಿ ಯಾವ ರೀತಿ ರಂಗೋಲಿ ಹಾಕ್ಬೋದು ಅನ್ನೋ ಒಂದು ವಿಡಿಯೋ ತಗೊಬಂದಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬನ್ನಿ ನೋಡ್ತಾ ಹೋಗೋಣ. ನೋಡಿ, ನಾನು ಒಂದು ಜರಡಿ ತೊಗೊಂಡಿದ್ದೀನಿ. ಅದಕ್ಕೆ ಫುಲ್ ರೌಂಡ್ ಶೇಪ್ ಬರಲ್ಲ, ಹಾಗೆ ಕೈಯಲ್ಲಿ ಹಾಕಿದ್ರಿಂದ ಒಂದು ಜರಡಿ ತೊಗೊಂಡಿದ್ದೀನಿ. ನೀವು ಕಾಫಿ ಸ್ಟ್ರೈನರಾರು ತೊಗೋಬೋದು ಅಥವಾ ಜರಡಿಯನ್ನು ತೊಗೋಬೋದು. ಈ ರೀತಿ ಒಂದೇ ಬೆರಳಲ್ಲಿ ನಾವು ರಂಗೋಲಿ ಇಡಲಿಕ್ಕೆ ಇವಾಗಿನ ಜನ್ರೇಷನ್ ಮಕ್ಕಳಿಗೆ ರಂಗೋಲಿ ಹಿಡಿಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ಥರ ರಂಗೋಲಿನ ಹಾಕೋದು ತೋರಿಸ್ತೀನಿ. ಈಗ ದೇವ್ರ ಮನೆ ಮುಂದೆ ಹಾಕ್ಬೋದು ಅಥವಾ ಯಾವುದೇ ಒಂದು ಪೂಜೆ ಇರುತ್ತೆ, ಕಳಸ ಪೂಜೆ ಮಾಡಿರ್ತೀವಿ, ಅಥವಾ ಲಕ್ಷ್ಮೀ ದೇವಿ, ವರಮಹಾಲಕ್ಷ್ಮಿ ಹಬ್ಬ, ಇವಾಗ ಮಹಾಶಿವರಾತ್ರಿ ಬಂತು, ಅದಕ್ಕೆಲ್ಲನೂ ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ ನಮಗೆ ಅನ್ನೋರು ಈ ರೀತಿ ಒಂದು ಮೆಥಡನ್ನು ಯೂಸ್ ಮಾಡ್ಬೋದು. ನಿಮಗೆ ಯಾವ ಡಿಸೈನ್ ಬೇಕು, ಏನು ಡಿಸೈನ್ ಬೇಕೋ ಯಾವುದೇ ಥರದ್ದಾದರೂ ಹಾಕ್ಕೋಬೋದು. ನಾನು ಇದೊಂದು ಸಿಂಪಲ್ಲಾಗಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಒಂದು ಸಿಂಪಲ್ ಹಾಕಿ ಬಂದಿದ್ದೀನಿ. ಹಾಗೆ ನನ್ನ ಹತ್ರ ಕಲರ್ಸ್ ಖಾಲಿ ಆಗಿತ್ತು, ಒಂದು ಸ್ವಲ್ಪ ಕಲರ್ಸ್ ಇತ್ತು, ಅದರಲ್ಲಿ ಯಾವ ಥರ ಡಿಸೈನ್ ನೀವು ಇದಕ್ಕೆ ಕಲರ್ ಕೂಡ ಮಾಡ್ಬೋದು. ಕಲರ್ ರಂಗೋಲಿನೂ ಹಾಕ್ಬೋದು. ಯಾವ ರೀತಿ ಮಾಡ್ಬೋದು ಡಿಸೈನ್ಸ್ ಚಿಕ್ಕದಾಗಿ ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ಈ ರೀತಿ ಚಿಕ್ಕದಾಗಿ ಕೂಡ ನಾವು ಮಾಡ್ತಾ ಹೋಗ್ಬೋದು. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಕಲರಿಂದ ಮಾಡೋದ್ರಿಂದಲೂ ಯಾರಪ್ಪ ಇದು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಅಂತ ಕೂಡ ನಾವು ಶಬಾಷ್ಗಿರಿನ ತಗೋಬೋದು. ಈ ಥರ ರಂಗೋಲಿ ಹಾಕೋಕ್ಕೆ ಬರಲಿದ್ದವರು ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ರಂಗೋಲಿನ ಹಾಕೋಬೋದು. ಒಂದು ಕಲರಲ್ಲೂ ಕೂಡ ತೋರಿಸ್ತೀನಿ. ನನ್ನ ಹತ್ರ ಕಲರ್ಸ್ ಇರಲಿಲ್ಲ, ಕಡಿಮೆ ಕಲರ್ಸ್ ಇತ್ತು, ಹಾಗಾಗಿ ನಾನು ಚಿಕ್ಕದಾಗಿ ತೋರಿಸ್ತಿದ್ದೀನಿ. ಕಲರ್ಸ್ ಇದ್ದಿದ್ದಿಲ್ಲ, ಅದಕ್ಕೋಸ್ಕರ ನೀವು ಇದನ್ನೇ ದೊಡ್ಡದಾಗಿ ಕೂಡ ಕಲರ್ಸಲ್ಲಿ ಮಾಡ್ಬೋದು. ನಾನು ಕಲರ್ಸ್ ಇದ್ದಿದ್ದ ಕಾರಣ ನಿಮಗೆ ಈ ಟೆಕ್ನಿಕ್ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಒಂದು ಸುಮ್ಮನೆ ಹಾಗೆ ತೋರಿಸ್ತಿದ್ದೀನಿ. ಈ ಥರ ಮಾಡ್ಕೋಬೋದು. ನೀವು ಕಲರ್ಸ್ನ ಶೇಡ್ ಮಾಡಿಬಿಟ್ಟು ಕಲರ್ಸ್ ತುಂಬಿರೆ ಡಬಲ್ ಕಲರ್ ಆಗಿ ನೀಟಾಗಿ ಕಾಣುತ್ತೆ, ಚೆನ್ನಾಗಿ ಬರುತ್ತೆ. ಮಾತ್ರ ದೇವ್ರ ಮುಂದೆ ರಂಗೋಲಿ ಹಾಕಲಿಕ್ಕೆ ಅಥವಾ ದೇವ್ರ ಮನೆ ಮುಂದೆ ಹೊಸ್ಲಿಗೆ ಬಾಗಿಲಿಗೆ ತುಂಬ ಚೆನ್ನಾಗಿ ಹಾಕ್ಬೋದು. ಈ ಥರ ರಂಗೋಲಿನ ತುಂಬ ಚೆನ್ನಾಗಿ ಕಾಣುತ್ತೆ. ರಂಗೋಲಿ ಹಾಕೋಕ್ಕೆ ಬರ್ದಿದ್ದವರು ಕೂಡ ಈ ರೀತಿ ಒಂದೇ ಒಂದು ಬೆರಳಲ್ಲಿ ಯಾವ ರೀತಿ ಹಾಕ್ಬೋದು ಅಂತ ನೋಡ್ತಿದ್ದೀರಲ್ವ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕೆಂದರೆ ಅವ್ರುಗಳಿಗೂ ಕೂಡ ಒಬ್ಬೊಬ್ಬರಿಗೆ ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ, ಹೇಗಪ್ಪ ಹಾಕೋದು, ಬೇರೆಯವ್ರನ್ನ ಕರೀತಿರ್ತಾರೆ, ನಮಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಬನ್ನಿ ಹಾಕ್ಕೊಡಿ ಅಂತ ಎಲ್ಲನೂ. ಆಚೆ ಕಡೆಗೆಲ್ಲ ಮತ್ತು ದೇವ್ರ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಲಿಕ್ಕೆ ತುಂಬ ಕಷ್ಟ ಪಡ್ತಿರ್ತಾರೆ. ಅವ್ರಿಗೆ ಕೂಡ ಶೇರ್ ಮಾಡಿ, ಅವರು ಈ ಒಂದು ವಿಡಿಯೋ ಮೂಲಕ ಅವ್ರಿಗೂ ಒಂದು ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ನೊಂದು ಬೇರೆ ಡಿಸೈನ್ ತೊಗೊಬರ್ತಿದ್ದೀನಿ, ನೀವು ಯಾವ ಡಿಸೈನ್ ಬೇಕಾದರೂ ಮಾಡ್ಬೋದು. ಹಾಗೆ ನಾನು ಹಾಗೆ ನಿಮಗೆ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಒಂದಷ್ಟು ಡಿಸೈನ್ಗಳು ತೋರಿಸ್ತಿದ್ದೀನಿ, ಸಿಂಪಲ್ಲಾಗಷ್ಟೇ. ನೀವು ಇನ್ನೂ ದೊಡ್ಡದಾಗಿ ಕೂಡ ಮಾಡ್ಬೋದು, ಅಥವಾ ಬೇರೆ ನಿಮಗೆ ಬರೋ ಅಂಥ ಡಿಸೈನ್ಗಳು ಕೂಡ ಮಾಡ್ಕೋಬೋದು. ನಾನು ಸುಮ್ಮನೆ ನಿಮಗೊಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಒಂದೊಂದಷ್ಟು ಚಿಕ್ಕ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ, ರಂಗೋಲಿ ಹಾಕ್ಕೊಡ್ತಿದ್ದೀನಿ. ಈ ಥರ ಡಿಸೈನ್ಸ್ ಮಾಡ್ಬೋದು ಅನ್ನೋದೊಂದು ನಿಮಗೆ ಒಂದು ತಲೆಯಲ್ಲಿ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಡಿಸೈನ್ ಇಷ್ಟ ಆಗುತ್ತೆ, ನೀವುಗಳು ಯಾವ ಥರ ನಿಮಗೆ ತುಂಬ ಚೆನ್ನಾಗಿ ಇನ್ನೂ ತುಂಬ ಚೆನ್ನಾಗಿ ಡಿಸೈನ್ಸ್ ಗೊತ್ತಿದ್ದರೆ ಅದನ್ನು ಕೂಡ ಮಾಡ್ಬೋದು. ಈಗ ಶಿವರಾತ್ರಿ ಬಂತಲ್ವ, ಶಿವನದು ಒಂದು ಲಿಂಗ ಥರ ಮಾಡಿಬಿಟ್ಟು ಶಿವರಾತ್ರಿಗೆ ಪೂಜೆ ಮಾಡೋ ಟೈಮಲ್ಲಿ ನಾವು ದೇವ್ರ ಮನೆಯ ಮುಂದೆ ಈ ಥರ ಕೂಡ ರಂಗೋಲಿ ಹಾಕ್ಬೋದು. ನಮಗೆ ಈ ಥರ ಎಲ್ಲ ರಂಗೋಲಿ ಹಾಕ್ಲಿಕ್ಕೆ ಬರಲ್ಲ ಅನ್ನೋರು ಒಂದು ಸ್ವಸ್ತಿಕ್ ಥರನೂ ದೇವ್ರ ಮನೆ ಮುಂದೆ ಹಾಕ್ಕೋಬೋದು. ಇದು ಕೂಡ ದೇವರಿಗೆ ಇಷ್ಟವಾದ ರಂಗೋಲಿ, ಈ ಸ್ವಸ್ತಿಕ್ ರಂಗೋಲಿ ಈ ಥರ ಕೂಡ ಹಾಕ್ಕೋಬೋದು. ನಾನು ಒಂದು 2-3 ಐಡಿಯಾ ಕೊಟ್ಟಿದ್ದೀನಿ. ನಿಮ್ಗಳಿಗೆ ಬೇರೆ ಥರ ಡಿಸೈನ್ಸ್ ಇದ್ರೂ
ನೀವುಗಳು ನಿಮಗೆ ಗೊತ್ತಿರೋ ಡಿಸೈನ್ಸ್ನ ಹಾಕ್ಕೊಳ್ಳಿ. ನಾನು ಸಿಂಪಲ್ಲಾಗಿ ಒಂದಷ್ಟು ಡಿಸೈನ್ಸ್ಗಳ ನಿಮಗೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಬಾಯ್.